ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಾಗ ಏನು ನಡೆಯುತ್ತೆ ಅಂತ ನೋಡೋಣ್ರಿ. ಅರಿಪ ಏನು ಬರ್ತಡೇ ಕೇಕನ ಇದೀಗ ಹಂಗ ಮಾಡಿದ್ದ? ಮತ್ತು ಆಸಿಫನ್ ಬರ್ತಡೇ ಇತ್ತಲ್ಲ ಅದಕ್ಕೆ ಅವ್ನ ಕೇಕನಂತ. ಅವನ ದಿನ ಎಷ್ಟು 12ನೇ ತಾರೀಕಿಗೆ ಐತಿ. ಟ್ರೈ ಮಾಡಿದ್ರನ ಹೆಂಗಾಕೈತಿ ನೋಡಂತಡಿ ಅಂತಂದು ಚಲೋ ಆಗೈತಿ. ಗಟ್ಟಿ ಐತಿ ಅಳದ ಇಲ್ಲ ಗಟ್ಟಿ ಇರ್ಬೇಕಾಗಿತ್ತು. ಗಟ್ಟಿ ಐತಿ. ಆಮೇಲೆ ಈಗ ಲೇಯರ್ ಲೇಯರ್ ಟೈಪ್ ಮಾಡೇ ಇಲ್ಲ. ಅದು ಲೇಯರ್ ಲೇಯರ್ ಐತಂದ್ರೆ ಮಸ್ತಾಕಿತ್ತು. ಇರ್ಲಿ ಬಿಡು. ಮತ್ತು ಅದು ತೆಳ್ಳಗ ಆಗ್ಬಿಡ್ತಲ್ಲ ಕೇಕ್. ತೆಳ್ಳಗ ಐತಿ ಅದ ದಪ್ಪ. ಇನ್ನೊಂದ್ಸಲ ದಪ್ಪಗ ಮಾಡಂತಂತ್ರಿ ಅದಿಲ್ಲ. ನೋಡೋಣ ಕಟ್ ಮಾಡ್ತೀಗಿ ನೋಡೋಣ ಹೆಂಗೈತಿ. ಹರ್ಷಿಯಾ ಬಾ, ನೀವ ತಿನ್ಬೇಕಂತ ನೋಡಲ್ಲಿ. ಆಕೆ ಕಟ್ ಮಾಡ್ತಾ ನೋಡ್. ಮತ್ ಕರಿ ಬಾ ಹರ್ಷಿಯಾ. ಏ ಇಟ್ಲಕ್ಕಿ ಬಾ ಪಟ್ನ ಬಾ. ಹಂಗ ತೆಗಿತೀಯ ಅದನ್ನ? ಒಂದ್ ಹೂವ ತೆಗೆದು ಬಿಡ್ತೇ. ಹೂವ ಅದಿಲ್ಲ. ತೆಗಿಮ್ಮ. ಸ್ವಲ್ಪ ತಕೋಬೇಕು ನೀನು. ಒಂದಿಷ್ಟು ಇದು ಮಾಡಿದ ಅದನ್ನ ಕಟ್ ಮಾಡಿದಿಲ್ಲ. ಬಂತ ಒಂದ್ ಪೀಸ್ ತಕೊಂಡೇನೆ. ತಕೊಂಡೇನ? ಪ್ಲೇಟ್ ನೋಡ ತಗೊಂಡು ಎಷ್ಟು ನೋಡಿ ಅದನ್ನ ತೆಗಿಮ್ಮ. ಕೇಕ್ ಸೂಪರ್. ನೋಡು ಹರ್ಷಿಯಾ, ನೀ ಮಾಡಿದ ಕೇಕ್ ಮಸ್ತ್ ಆಗೈತಿ ಅದಿಲ್ಲ? ನಾ ಟೇಸ್ಟ್ ಮಾಡಿದ್ದೀನಿ ತಂಬ್ರಿ. ಯಾಕೆ ಹಂಗೆ ಮಾಡತ್ತೀರಿ? ಇಲ್ಲ ಎಷ್ಟು ಮೆತ್ತಾಗೈತಮ್ಮ ಇದು. ಸಕ್ಕರೆ ಜಗ್ಗಷ್ಟು ಹೊಡೆದ್ಬಿಡ್ತೀನಿ. ಹೊಡೆದು ಬಿಟ್ಟಿರನ? ಸೂಪರ್ ಆಗಿಪ್ಪ. ಸೂಪರ್ ಆಗೈತೆ. ಮೆತ್ತಾಗೈತಿ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಹಿಂಗ ಮಾಡ್ಬೇಕು ನೋಡಿ ನೀವು. ಮೆತ್ತೈತಿ. ಉದ್ರ ಇರ್ತೈತಿಲ್ಲ ಹಂಗೆ ಇಲ್ಲಿದ ಮೆತ್ತಾಗೈತಿ. ಮೆತ್ತಾಗೈತೆ. ಅದು ಅದಿಗೆ ಒಂದು ಪೀಸ್ ಕೊಡು. ಹೆಂಗೈತಾರಿಪ್ಪ? ಮಸ್ತ್ ಐತಿ ಕರೆನ. ಸೂಪರ್ ಮೆತ್ತಗೈತಲ್ಲ ಅದು. ಅದು 2 ಲೇಯರ್ ಆಗಿದ್ರೆ ಇನ್ನೂ ಟೇಸ್ಟ್ ಆಗ್ತಿತ್ತು ನೋಡು. ಅದಕ್ಕೆ ಹೇಳಿದೆ ನಾನು. 2 ಲೇಯರ್ ಆಗಿತ್ತಂದ್ರೆ ಇನ್ನು ಓದಕ್ಕೆ ಹೋಗ್ಬೇಕನಿ ಮತ್ತೆ. ಹೌದಾ? ಇಲ್ಲೈತೆ ಅಂತ ಗೊತ್ತಿಲ್ಲ. 11 ಗಂಟೆಗೆ ಅಂತ ಹೇಳಿದ್ರೆ 11 ಗಂಟೆ ಆಗೋತು. ಎಲ್ಲಿ ಹೊಂಟಿರ ಮಮ್ಮಿ ಈಗ? APMCಗೆ ಹೋಗ್ಬರ್ತೀನಿ. APMCಗೆ? ಮತ್ತೆ ನೀನು ತೊಗೊಂಬಂದಿದ್ರಲ್ಲ ಸಂತಿ, ನೀನು ತೊಗೊಂಬಂದಿರಲ್ಲ ಗರಂ ಮಸಾಲ ಆಮೇಲೆ ಅರ್ಶಿನ ಪುಡಿ ಅದೆಲ್ಲ ತೊಗೊಂಬಂದಿಟ್ಬಿಟ್ಟು ನಿನ್ನೆ. ಸ್ವಲ್ಪ ನಾಳೆ ದೇವ್ರದು ಮಾಡ್ಬೇಕಂತ ಅನ್ಕೊಳಕತ್ತೈತಿ. ನೋಡೋಣ ಏನಾಕೈತಿ. ಹಂಗಾಗಿ ಅದಕ್ಕೆ ಏನು ಬೇಕಿಲ್ಲ ಸ್ವಲ್ಪ ತೊಗೊಂಬರ್ತೀವಿ ಹೋಗಿ. ಆಯ್ತು. APMC ಬಂದಿರಿ ನಾವು. ಅಲ್ಲಿ 11:30 ಹೋಗ್ಬಿಟ್ಟೈತ್ರಿ APMC ಬರೋಷ್ಟೊತ್ತಿಗೆ. ಆದ್ರೆ ರಶ್ ಐತ್ರಿಪ್ಪ. ನೋಡೋಣ್ರಿ ತರಕಾರಿ ಗಿರ್ಕಾರಿ ಏನೈತೆ ಏನಂತಂದ್ರಿ. ಬರ್ರಿ ಹಿಡ್ಕೊಂಬರ್ರಿ ಅದನ್ರಿ ಒಂದು ಸ್ವಲ್ಪ. ಇಲ್ಲಿ ನೋಡ್ರಿ ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಇದ್ರಿಪ್ಪ ಏನದು ಹಸಿ ಅಲ್ಲ ಅಂತೀವಲ್ಲ ನಾವು. ಅದ್ರಿ ಅದ್ರಕ್ಕೆ ಅದೊಂದು ಅರ್ಧ ಕೆಜಿ ತೊಗೊತೀನಿ ರೀ ಸಾಕು. ಇಲ್ಲಿ ಉಳ್ಳಾಗಡ್ಡಿ ಮತ್ತೆ ಆಲೂಗಡ್ಡಿ ಬೇಕಾಯ್ತ್ರಿಪ್ಪ. ಉಳ್ಳಾಗಡ್ಡಿ ನಾವು ಚೀಲ ತೊಗೊಂಬಂದ್ರೆ ಇಡಾಕಿದ್ವೇನ್ರಿ, ನಾವು ತಗೋಲಿಲ್ಲ ಈ ವರ್ಷ. ಉಳ್ಳಾಗಡ್ಡಿ ನಂಗೆ ಆಗೈತ್ರಿ ನಮಗೆ. ಇಲ್ಲಿ ಹೂವಿನ ಮಾರ್ಕೆಟಿಗೆ ಬಂದಿರಿ. ಒಂದು ಗುಚ್ಚ ಹೂವಾರ ತೊಗೊಂಡು ಹೋದ್ರಾತ ಅಂತ ಹೇಳಂದು ಹೆಂಗದಾವ ನೋಡೋಣ್ರಿಪ್ಪ. ತೊಗೊಂಬಂದಿರಿ ಹೂವಿನ ಗುಚ್ಚು ದುಬಾರಿ ಅದಾವ್ರಿಪ್ಪ. 300-350 ರೂಪಾಯಿ ಒಂದೊಂದು ಹೇಳಾಕತ್ತಿದ್ರಿ. ಒಂದ ತೊಗೊಂಬಂದಿರಿ ಸಾಕಂತ ಹೇಳಂದು. ಹಾರಿಪ್ಪ ಹೋಗಕೈತಿ ಓದಕ್ಕಮ್ಮ. ಹೂವು ಹೇಳಿದ್ದಲ್ವ ಅದಕ್ಕೆ ಹೂ ತೊಗೊಂಬಂದು ಒಂದು ಎಲ್ಲರಿಗೆ ಹಾಕೋತು. ಪಾಪ ಎಲ್ಲ ತೊಗೊಂಬಂದು ಸೋರೆಕಾಯಿ, ಟೊಮೆಟೊ ಹಣ್ಣು, ತೆಂಗಿನಕಾಯಿ ಎಲ್ಲ ತುಟ್ಟೈತಿ ಇದ್ವನ. ಏರ್ಲಿ ತಗೋ ಹಾಕೋ ಮತ್ತೆ ಬೇಕಲ್ಲ. ಏರ್ಲಿ ತಗೋ. ಉಳ್ಳಾಗಡ್ಡಿ, ಆಲೂಗಡ್ಡಿ, ಬದ್ನಿಕಾಯಿ ಎಲ್ಲ ತೊಗೊಂಬಂದಿರಿ.
ಏಟ್ಗ ಅಂತ ಅಂತ್ರಿ ಆರಿಪ ರೀ ಹಂಗಾಗಿ ತೊಗೊಂಬಂದಿ ಹೇಳಿದ್ಲ ಆರಿಪ ಭಾಳ ಒಂದು ಗುಂಚ ಐತಿ ನಮ್ಮ ನಮ್ಮ ಮನೆಯವ್ರು ಎಷ್ಟು ಮಂದಿ ಅದಾರ ರೀ ಎಲ್ಲರಿಗೆ ಆಗ್ಬೇಕಲ್ರಿ ಚಾಚಿ ಅದಕ್ಕೆ ಒಂದು ಗುಚ್ಚ ತೊಗೊಂಬಂದಿರಿ ಚಲೋ ಆಯ್ತು ಬಿಡು ಚಂದ ಬಿಡು ಜಡಿ ಅಷ್ಟ ಉದ್ದಕ್ಕರಿ ಚಂದ ಕಾಣ್ತು ಹೂ ಲಕ್ಷಣ ನಿಮ್ಮ ದಾದಿ ಹೇಳ್ದಂಗೆ ಹಾಕೋರ್ವ ಹೆಣ್ಣು ಮಕ್ಕಳಿಗೆ ಹೂ ಲಕ್ಷಣ ಪಾಯಪ್ಪ ನಾವು ಮೊನ್ನೆ ಇದು ಕೊಂಡಿದ್ವಲ್ಲ ಅಮ್ಮ ಹೂವಿನ ಗುಚ್ಚ ನೋಡ ಮೇಲೆ ಎಷ್ಟು ಅದಾವೆ ದುಬಾರಿ ಅದಾವಮ್ಮ 300 ರೂಪಾಯಿ ಅಂತ್ರಿ 300 ರೂಪಾಯಿ ಬೆಳಗ್ಗೆಲ್ಲ ಸಸ್ತಾ ಇತ್ತು ಅಂತ್ರಿ ಎಲ್ಲ ಇದಾಗ್ಯಾವ್ರಿ ಖಾಲಿ ಆಗ್ಯಾರ ತೊಗೊಂಡೋಗ್ಯಾರಿ ಒಂದೊಂದು ಇಟ್ಕೊಂಡ್ ಕುತ್ಕೊಂಡದ್ರಿ ದುಬಾರಿ ಹಾಕತ್ರಿ ಇವ್ 300 ರೂಪಾಯಿ ಕೊಡ್ತಂದ್ರೆ 300 ರೂಪಾಯಿ ತೊಗೊಂಬಂದಿರಿ ನಾನು 2 ತೊಗೊಂಬೇಕಂತಂದು ಹೋದೈಕ್ರಿ ಹಾಕವಲ್ರಿ ಎಲ್ಲರಿಗೂ ಹಾಕ ಬಿಡ ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಹಾಕ ಎಲ್ಲ ಏನ್ ಸಸ್ತಾ ಇಲ್ಲಮ್ಮ ನಾವು ಹೋಗಿದ್ದು 11:30 ಇಲ್ಲಿಗೆ ಬಿಟ್ಟಿವಿ 12 ಗಂಟೆ ಅನ್ನೋದು ಮಟ ಅಂದ್ರೆ ಎಲ್ಲ ಅಲ್ಲಿ ಕಡೆ ಹೊಂಟಾರಮ್ಮ ಹೌದು ಅಲ್ಲೇ 10,000 ಕಡೆನ ತಗೊಂಡೆ ಅಂದ್ರೆ ಇಲ್ಲದ ದುಬಾರಿ ಅದಾವಮ್ಮ ಹೌದೌದು ಲಗು ಹೋಗ್ಬೇಕಾಯ್ತು ಲಗು ಹೋಗ್ಬೇಕಾಯ್ತು ನಾನು ಮತ್ತೆ ಇವ್ರು ಹಂಗ ಒಮ್ಮಕ್ಳು ಎದಿ ಮ್ಯಾಗ ಬಂದು ಇದು ಮಾಡಿದ್ರಲ್ರಿ ಲೇಟ್ ಆಗಿ ಬಂದ್ರಲ್ರಿ ಇವ್ರು ಹಂಗಾಗಿ ತೊಗೊಂಬಂದ್ ಉಳ್ಳಾಗಡ್ಡಿ ಆಲೂಗಡ್ಡಿ ಬದ್ನಿಕಾಯಿ ರೀ ತೆಂಗಿನಕಾಯಿ ರೀ ಕೊತ್ತಂಬರಿ ಪುದೀನ ಆಮೇಲೆ ಕಡೆ ಸೋರೆಕಾಯಿ ರೀ ಟೊಮೆಟೊ ಹಣ್ಣು ಅಲ್ಲ ಬೆಳ್ಳುಳ್ಳಿ ರೀ ಎಲ್ಲ ಕೂಡ ತೊಗೊಂಬಂದೇರಿ ಆತ್ ಕೂಡ ಎಲ್ಲ ಸಂತೆ ಆತು ಎಲ್ಲ ಸಂತೆ ಆತ್ರಿ ನಾ ದೇವ್ರು ಮಾಡ್ದಂದ ನೋಡ್ರಿ ಬಲಿಕ ಬಕ್ರ ತಗೊಂಬಂದನ್ರಿ ಏನ್ ಕುಕ್ಕು ತಗೊಂಬಂದ್ರಿ ಸೋರೆಕಾಯಿ ಅಂತ ಮೊದಲ ತಗೊಂಡ್ ಸೋರೆಕಾಯಿ ಸ್ವೀಟ್ ಮಾಡ್ಬೇಕಂತ ತಗೊಂಬಂದೇರಿ ನಾನು ಚಲೋ ಆಗಲ್ಲ ನಮ್ಮ ಇದು ಮಸ್ತ್ ಆಗತ್ರಿ ನೋಡಂತವ ಏನ್ರ ಮಾಡಿದ್ರ ನಮ್ಮ ಮನೆಯವ್ರು ಎಲ್ಲರಿಗೆ ಫೋನ್ ಹಚ್ಚಿ ಹಾಕತ್ತಾರೆ ಸ್ವಲ್ಪ ನಾಳೆ ದಾವತ್ತಿಂತ ಎಲ್ಲರ ನಾಳೆನಾ ಅಂದ್ರೆ ನಾವೆಲ್ಲ ಫಸ್ಟಿಗೆ ಮಾತಾಡ್ಕೊಂಡು ಇದು ಮಾಡಿದ್ರೆ ಗೊತ್ತಾಕಿತ್ತ ಅಯ್ಯೋ ಇವ್ ದಿನ ಐತಿ ದಿನ ಅಂತಂದು ಇದು ಸಡನ್ಲಿ ಆಗ್ಬಿಡ್ತಲ್ರಿ ಒಂಥರ ಸರ್ಪ್ರೈಸ್ ಆದಂಗೆ ಆತಿದ್ದು ಈಗ ಅದಿಲ್ಲಮ್ಮ ಸರ್ಪ್ರೈಸ್ ಕೊಟ್ಟಂಗೆ ಆತ್ರಿ ಈಗ ಇದು ಎಲ್ಲರಿಗೂ ನನಗೆ ಸರ್ಪ್ರೈಸ್ ಆದಂಗೆ ಆತ್ರಿ ಬೆಳಿಗ್ಗೆ ಎದ್ದು 12 ಗಂಟೆ ಸುಮಾರು ಬರೀ ಚಚ್ಚಿಗೆ ಹಚ್ಬೇಕಂತ್ರಿ ಮತ್ತೀಗ ನಾನು ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ರೀ ಬಿಸಿ ಅನ್ನ ಮಾಡ್ಯಾರಿ ಹುಡುಗರು ಅದ್ರ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಚಿಕನ್ ಸೇರ್ವದ ಐತಿ ನನಗೆ ಬೇಡ ಅಂತಂದು ಬದ್ನಿಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ಯಾರಿಪ್ಪ ಬಂದ್ರಿಪ್ಪ ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲ ಸ್ವಚ್ಛ ಮಾಡತ್ತೀನಿ ರೀ ಬೆಳ್ಳುಳ್ಳಿ ಕೊತ್ತಂಬರಿ ಅದೆಲ್ಲ ಒಂದ್ರೊಳಗೆ ಹಾಕಿಟ್ಬಿಟ್ಟೇನಿ ರೀ ಇವನು ಭಾಳ ಅದ ರೀ ನಾವು ಮಂಜಲೇಸಿಂದ ಮನ್ಯಾಗ ಕೂತ್ಕೊಂಡು ತಿಂತೀವಮ್ಮ ತಬ್ರಕ್ರಿ ಅರಿಪ್ಪ ಹೋಗಿ ಓದಿ ತೊಗೊಂಬಂದು ಕೊಡ್ತಾಳ್ರಿ ನಾವೆಲ್ಲರೂ ತಬ್ರಕ್ ತಿನ್ಕೊಂತ ತಗೊಂಡಾರ ಅದು ಮನ್ಯಾಗ ನೀನು ತೊಗೊಂಡು ಯಾಸ್ಮಿನ ಅಮ್ಮನ ಬಾಳೆಹಣ್ಣು ತಿನ್ನತ್ತಾರೆ ಬಳೆ ಹಚ್ಚಿನಿ ಬಳೆ ಹಣ್ಣು ಚಲೋ ಇದು ಹಸ್ಬನಿ ತಬ್ರಕ್ಕೆಲ್ಲ ಚಲೋ ಮಿಟ್ಟಕನ ಐತೆ ನೋಡಮ್ಮ ಬಿಸಿ ಐತಮ್ಮ ಮಿಟ್ಟಕ ತಗೋ ಯಾಸ್ಮಿನ್ ತಿನ್ನು ತಿನ್ಬೇ ತಿನ್ನ ಏನು ಸ್ವಲ್ಪ ತಿನ್ನ ಇವಾಗ ನೋಡಿರಿ ಬೆಳ್ಳುಳ್ಳಿ ಎಲ್ಲ ಸ್ವಚ್ಛ ಮಾಡಿದೆ ಎಲ್ಲ ನೀರು ಹಾಕಿನ್ರಿ ಹೆಚ್ಚಿ ಆಮೇಲೆ ಕಡೆ ಇದು ಪುದೀನ ರೀ ಕೊತ್ತಂಬರಿ ಅದು ಸ್ವಲ್ಪ ಫ್ರಿಜ್ನೊಳಗೆ ತೆಗಿಟ್ಬಿಡನ್ರಿ ಇದೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈಗ ಮಸಾಲೆ ಹಾಕ್ಬೇಕ್ರಿ ಈಗ ಅದನ್ನು ಪೇಸ್ಟ್ ಮಾಡಿ ಇಡ್ಬೇಕ್ರಿ ಇದನ್ನು ಮಸಾಲೆ ಅಂದ್ರೆ ಏನು ರೀ ಇದು ಅಲ್ಲ ಬೆಳ್ಳುಳ್ಳಿ ಮಿಕ್ಸಿ ಮಾಡಿ ಇಟ್ಬಿಡ್ತೀವಿ ರೀ ಒಂದು ಹಾಳೆ ತೊಂಬಲ್ಲಾರಿಪ್ಪ ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಮತ್ತೆ ಸ್ಟೇರಸ್ ಮ್ಯಾಗ ಬಂದ್ರಿ ಸ್ಟೇರಸ್ ಅಂತಾರೆ ಏನಂತಾರಿಪ್ಪ ಇದಕ್ಕೆ ಸ್ಲ್ಯಾಬ್ ನೋಡ್ರಿ ಒಟ್ಟು ಮ್ಯಾಲೆ ಬಂದಿರಿಪ್ಪ ನಾವು ಇದು ಮಳೆ ಮಾಡಿ ಫುಲ್ ಆಗೈತ್ರಿ ಎಷ್ಟು ಮಾಡಾಗೈತಿಪ್ಪ ಅಂತ ಹೇಳಿದ್ರೆ ಈಗ ಬರ್ತೇನಂತ ಹಸಿ ಬರುತ್ತೆ ಮಳೆ ಅನ್ನಷ್ಟು ಮಾಡಾಗೈತ್ರಿ ಮತ್ತು ಮನೆಯೊಳಗೆ ಬಾಳೆಹಣ್ಣು ನೋಡ್ರಿ ನಮ್ಮ ಮನೆಯವ್ರು ನಿನ್ನೆ ಬಾಳೆಹಣ್ಣು ಜಗ್ಗ ತೊಗೊಂಡ್ಬಿಟ್ಟಿದ್ರಿ ಅರ್ಧ ತಿಂದ್ರು ಇನ್ನೂ ಅಷ್ಟು ಬಾಳೆಹಣ್ಣು ಉಳ್ದವ್ರಿ ಅದಕ್ಕೆ ಆರಿಪ್ಪ ಮಿಕ್ಸಿಗೆ ಹಾಕಮ್ಮ ಇದನ್ನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಮಾಡಂತಂದ್ರೆ ನಾನು ಒಂದು ರೆಸಿಪಿ ಮಾಡ್ಬೇಕಮ್ಮ ಮೊದಲ ಅದನ್ನು ಮಾಡಿದ ಮೇಲೆ ಅವ್ನು ಹಾಕ್ತೀನಿ ಬಾ ಅಂತ ಕರ್ಕೊಂಬಂದಾಳ್ರಿ ಏನು ಮಾಡಾಯ್ತಿ ಯಾರಿಪ್ಪ ರೆಸಿಪಿ ಬನಾನಾ ವಡ ವಾವ್ ಬನಾನಾ ವಡ ಮಾಡಕತ್ತ ಅಂತ್ರಿ ಆಕೆ ಹೆಂಗೆ ಮಾಡ್ತಾಳ ಬನಾನಾ ವಡ ಅಂತ ನೋಡನ್ರಿಪ್ಪ ಸೂಪರಾಗಿ ಮಾಡ್ಕೊಂಡು ತಿನ್ನುವಂಗೆ ಮಾಡ್ಬೇಕು ಒಟ್ಟು ಮತ್ತೆ ಚಲೋ ಮಾಡ್ತೀನಿ ಎಲ್ಲ ಹೇಳಕತ್ತೀನಿ ನಾನು ಆರಿಪ್ಪ ಎಣ್ಣೆ ಸಿಡಿಗಿಡಿತಂತ ಹೊಚ್ಕೊಂತ ಅಡಿಗೆ ನಿನ್ನೇನು ಮಾಡಿದ್ಲಿಕ್ಕೆ ಸಿಡ್ಸಿದ್ಲ ನಿನ್ನೆ ತತ್ತಿ ಆಮ್ಲೆಟ್ ಹೊಳಿ ಸಾಕೋದ್ರೊಳಗೆ ಅಂದ್ರೆ ಎಣ್ಣೆಲ್ಲ ಚಿಲ್ಲಾಪಿಲ್ಲಿ ಇವತ್ತು ಹಚ್ಕೊಂಡು ಕುಂತಾಡ್ರಿ ಅವ್ನು ಇದನ್ನು ಬಜ್ಜಿ ಮಾಡಾಕ ನೋಡ್ರಿ ಅಷ್ಟು ಹೆದ್ರಿ ರೆಸಿಪಿ ಮಾಡಬಾರ್ದು ನದು ಆರಿಪ ಧೈರ್ಯಲಿಂತ ಮಾಡ್ಬೇಕು
ಮಕ್ಕಳು ಸಿಡಿಬಾರ್ದು ಮತ್ತು ನಾನು ಸಿಡಿಸಿ ಬಾಯವ್ವ ನಾನು ಮುಂದೆ ಕುಂತೀನಿ ಇತ್ತ ಬಾ ಅಂತೇಳಿ ಕುಂದ್ರಿಸ್ಕೊಂಡ್ ನನ್ನ ನೋಡ್ರಿಪ್ಪ ಬಾಳೆಹಣ್ಣಿನ ಬಜ್ಜಿ ರೆಡಿ ಆಗತ್ತವ್ರಿ ಆರಿಪ್ಪನ ಕಡೆ ಹೋಗಕ್ಕ ಹೆದರಕತ್ತಾಕಿ ಪಾಪ ಒಲ್ಲೆ ಅಂತೇಳಿ ಅಂದು ಎಣ್ಣೆ ಸಿಡಿತ್ವ ಕೈಗೆ ನೋವಾಗೈತನಮ್ಮ ಇಲ್ಲಲ್ಲ ಸ್ವಲ್ಪ ಇದಾತಕ್ಕಿಂದು ಸರದ್ ಬಿಟ್ಲ ಪಟ್ಟನಂಗೆ ಆರಿಪ್ಪ ಡೇಂಜರ್ ಅದ ಅಂತ ನೋಡಿ ಇವತ್ತು ಹೋಗೋವಲ್ಲಕ್ಕೆ ಮುಂದಕ್ಕೆ ಅವು ಎಣ್ಣೆ ಕುದಿಸ್ಕೊಂಡು ತಕೊಂಡಾಡ್ರಿ ಈಗ ನೋಡ್ರಿ ನಮ್ಮ ಸುಲ್ತಾನ್ ಬಂದ್ರಿ ಕುಂದ್ರ ಸುಲ್ತಾನ ಹೌದನ ತಿಂದು ಮತ್ತೆ ನಿಮ್ಮ ಅವ್ವ ಕಟ್ಕೊಂಡು ಹೋಗ್ಬೇಕಂತ ನೋಡು ನೋಡಲ್ಲಿ ಬೇಕಂದ್ರೆ ಇನ್ನು ಜಗ್ಗಿ ಐತಿ ಬರಪ್ಪ ಮಾಡೋಣ ಅಂತ ಮಾಡ್ತೀನಿ ಬಾಳೆಹಣ್ಣಿಂದ ಅವ್ನು ತಿಂದಿಲ್ ತಗೊಮ್ಮಿ ಈ ಸಲ ತಿಂದಿ ಅಂದ್ರ ನೋಡು ಮತ್ತೆ ಹೊಳ್ಳಿ ಬರ್ತಾನ ಆರಿಪ ಮತ್ ಮಾಡು ಆರಿಪ ಮತ್ ಮಾಡು ಅಂತಂದು ಮಾಡಂತಾನ ತಿಂದೆ ಕೇಕ್ ಹೆಂಗಾಗೈತಿ ಅಲ್ಲ ಮನ್ಯಾಗ ಮಾಡಿದ್ದದು ಮನ್ಯಾಗ ಮಾಡಿದ್ದ ನಿಜವಾಗ್ಲು ಭಾರಿ ಆಗೈತಲ್ಲ ನನಗೂ ಮಸ್ತ್ ಅನಿಸ್ತದ ಕೇಕ್ ಯಾರ್ಯಾರ ನಿಮ್ಮ ಅಣ್ಣನು ಬಂದ ನಾನು ಮುನ್ನ ಕಳಸ ಬನಾನಾ ವಡ ರೆಡಿ ಆಗತ್ತು ಮಸ್ತ್ ಆಗಿತ್ತಲ್ಲ ಹೌದು ಮುನ್ನ ಮಕ್ಕೊಂದಾರ ನಮ್ಮ ಮಾಮು ಏನು ಅಣ್ಣ ತಮ್ಮ ಇಬ್ರು ಕೇಕ್ ಕಾಯಿ ಮಾಡಿದ್ರೆ ಪೇರು ಎಲ್ಲಿ ಸಿಕ್ಕು ಎಲ್ಲ ಹರಿಪನ್ ಮಕ್ಕ ನೋಡಲ್ಲಿ ಅದನ್ನೆಲ್ಲ ನೋಡಂಗಿಲ್ಲಪ್ಪ ಬಾಳೆಹಣ್ಣ ಕುದಿಸಿದ್ದದ ವಡ ಬಾಳೆಹಣ್ಣು ವಡ ಅದು ಈಗ ಮತ್ತೇನ್ ನೀವು ಅಣ್ಣ ತಮ್ಮ ಬಂದೆಲ್ಲ ಹುಡುಕಿ ಅಡಿಕೆ ಅಂದೆಲ್ಲ ಸಪಾ ನೋಡಲ್ಲಿ ಸಪಾ ಮಾಡಿ ಹೋಗ್ಬಿಡ್ತೀರಂತೆಲ್ಲ ಕೆಂಪ್ ಐತನ ಮತ್ ಹೊಟ್ಟಿ ಉರ್ಸಾಕತ್ತೇನ ಮತ್ ಹೊಟ್ಟಿ ಉರ್ಸ್ತಾನವ ಕೆಂಪ್ ಐತಲ್ಲ ಅಂತಂದು ನೋಡ್ರಿ ಅಲ್ಲಿ ಸಖತ್ತಾಗ್ಯಾವ್ರಿ ನಮ್ಮ ನೆಗಡಿ ತಿಂದು ಹೇಳ್ತಾಳ್ರಿ ಹೆಂಗಾಗಿದ್ವು ಅಂತ ಹೇಳಂದು ಕೊಟ್ಟಿರಿ ಅಲ್ಲಿ ಹೆಂಗಾಗ್ಯಾವ ನಜ್ಮ ಮಸ್ತ್ ಆಗ್ಯಾವ ಈಗ ಸೂಪರ್ ಆಗ್ಯಾವಂತ್ರಿ ನೋಡಂತ ಬಾಳೆಹಣ್ಣು ಬೇಸನ್ ಹಿಟ್ಟ ಸೂಪರ್ ಆಗ್ಯಾವ್ರಿ ಕರೆನಾ ಉಪ್ಪು ಟೊಮೆಟೊ ಸಾಸ್ ಪಕ್ಕಕ್ಕ ಮಸ್ತ್ ನೋಡಿ ಟೊಮೆಟೊ ಸಾಸ್ ಬೇಕಂತ್ರಿ ಐತನ ನಜ್ಮೊಳಗ ನಮ್ದು ಐತಲ್ಲ ಕೆಳಗ ಸುಮ್ನೆ ನಾನು ಅಮ್ಮ ಬಜ್ಜಿ ನೋಡಮ್ಮ ಅವು ಬನಾನಾ ಬಜ್ಜಿ ರೀ ಬನಾನಾ ಅಂದ್ರ ಬಾಳೆಹಣ್ಣಿನ ಬಜ್ಜಿ ಮಾವು ಗಾರಿಗೆ ಅದಂಗ ಆಗ್ಯಾವಂತ್ರಿ ನಜ್ಮ ಹೇಳಾಕತ್ತಾಳ್ರಿ ಚಲೋ ಆಗ್ಯಾವಲ್ರಿ ಮಸ್ತ್ ಆಗ್ಯಾವ್ರಿ ಈಗ ಟೈಮ್ ಆಗಲಿ 5 ಗಂಟೆ ಆಯ್ತು ರೀ ಅಮ್ಮ ಕರ್ಕೊಂಡೋಗ್ಯಾರ ಇವ್ರ ಗಾಡಿ ಒಳಗ್ರಿ ಬಂದ್ಮೇಲೆ ಇವನೊಂದಿಷ್ಟು ಗಾಡಿ ಮೇಲೆ ಇಟ್ಕೊಂಡು ತೊಗೊಂಡು ಹೋಗ್ಬೇಕ್ರಿ ಈಗ ಇಲ್ಲಿ ನೋಡ್ರಿ ಇದು ಮಸಾಲೆ ಹಾಕ್ಬೇಕಲ್ರಿ ಮಸಾಲೆ ಹಾಕಾಕತ್ತಾರ ಈಗ ಹಗರ ಒಂದ ಶಾಟಿಗೆ ಹೊಡಿಬೇಕಂತ ನೋಡಾರಿಪ್ಪ ಅರ್ಶಿನ ಒಂದ ಶಾಟಿಗೆ ಹೊಡಿತಾಳ ಅದೇ ಆಕೆಂತ ಚಂದ ಮಾಡಾತಾರಿ ಬಾ ನೀನು ಎದ್ದು ಬಿಡ ಮೇಲೆ ಬನ್ನಿ ಬೆಳಿಗ್ಗೆ ಅದು ಹಾಕ್ಬಾ ಅದೇ ಸಿಮೆಂಟ್ ಕೀಳ್ತೈತೆ ಅದ ಇಲ್ಲಾರ ಬಿಟ್ಟು ಕಲ್ಲಿ ಬಿಟ್ಟು ಅಲ್ಲಿ ಸಿಮೆಂಟ್ ಕೂಡ ಆಯ್ತಿ ಅಲ್ಲಿ ನೀನು ಕೊಬ್ಬರಿ ಚಲೋ ಅದಾವ ಕಾಯಿ ಅಷ್ಟು ಹೊಡೆದು ಬಿಡ್ರಿ ಅಷ್ಟೇ ಒಂದು ಮಿಕ್ಸಿ ಹಾಕದ್ರಿ ಬಂದ್ ಮಾಡಂದ್ರೆ ಬಂದ್ ಮಾಡಲ್ಲಂತ್ರಿ ಈಕಿ ಬಂದ್ ಮತ್ ಜೋರು ಮಾಡ್ತಾ ಆಕಿ ಸಾನಿಯ ಇಲ್ಲ ಮತ್ ಜೋರು ಮಾಡಿ ನೋಡ್ತಾ ಆಕಿ ತಡಿ ನೋಡೋಣ ಮತ್ತೊಂದಿಟ್ಟು ಜೋರು ಮಾಡಿ ಅಂತೇಳಿ ಅಂದು ಯಾಕಂದ್ರೆ ಈಕಿ ಮಿಕ್ಸಿ ಮಾಡಾಕತ್ತಲ್ಲ ಮಸಾಲೆ ಮಾಡಾಕತ್ಬಿಟ್ಟಾಳ ಒಂದು ಸ್ವಲ್ಪ ನಕ್ಕೊಂತ ಹಾಕ್ವಾ ಸರ್ ನಿನ್ಗೇನ ಗುಳಿದ್ದವ ಈಟಿಗೆ ಇನ್ನೇ ಸ್ವಲ್ಪ ಚಾ ಕುಡಿ
ಬಿಟ್ಟೆನಾ ಯಾವಾಗಿಂತ ಹೌದನ ಚಲೋ ಆಯ್ತು ಬಿಡ ಕಾದರ ಆರಾಮ ಅನ್ಸಿತ್ತಪ್ಪ ನಿನಗೆ ಆರಾಮ ಅನ್ಸಿತ್ತಪ್ಪ ಹಾಂ ಏನಂತ ನಿನ್ನ ಮಗ್ಗ ಅವ್ರಮ್ಮ ಹೋಗ್ಯಾರ ನೋಡ್ರಿ ಅಲ್ಲಿ ಅದಕ್ಕೆ ಅಯ್ಯೋ ಅಯ್ಯ ಪಪ್ಪು ನೋಡಕತ್ತ ಪಪ್ಪುನ ಹೇಳಾಕತ್ತಾನ ದಡ್ ಪಪ್ಪು ಹೇಳಾಕತ್ತಾನ ಬೇಟ ಆಚೆ ಬಿಚ್ಚಿ ಬಿಡ ಅದನ್ನ ಇಲ್ಲ ಇಲ್ಲ ಟೆಂಪರ್ ಸೈಡ್ ಅಂತ ನಾನು ಅಂದೆ ಇಲ್ಲಿ ತಾನಂತ ಇಲ್ಲಿ ಅಲ್ಲಿ ಇಲ್ಲಿ ಇನ್ನ ಮುಗ್ದಿಲ್ಲ ಮಮ್ಮಿ ಸ್ವಲ್ಪ ನಿಮ್ ಬಾಳರಲ್ಲ ಏನಲ್ಲ ಅಕ್ಕಿಗೆ ಕೊಬ್ಬರಿ ತೆಗೆದು ಕೊಡ್ಬೇಕಾಯ್ತು ಮತ್ತೆ ಎಷ್ಟೊತ್ತ ಯಾಕೆ ಹೋಗ್ತದ ಇದು ಕೊಬ್ಬರಿ ನೋಡ್ರಿ ಸಣ್ಣ ಇದು ಎಳೆದಿತ್ತೇನೆ ಇದು ಹೌದು ಟೈಮ್ ಆಗಲಿ 8-10 ಆತ್ರಿ ತುಂಬಾಕ ಇದು ಬಳಸಾಕ ಆತು ಬಿಡು ಇದು ನೀರು ಕುಡಿಯಾಕ ಬಳಸಾಕ ಮತ್ತೆ ಬೇಡ ಹೊರಗದ ಹೊರಗೆ ಅದ ಹಚ್ಚೀನಿ ಹಚ್ಚಿ ಅದೊಂದು ಸ್ವಲ್ಪ ತುಂಬಿದ್ರೆ ಆತ ಮಾಡಕತ್ತೀವ ನೀನು ಸಾರು ಮಾಡಿದೆ ಈಗ ಅನ್ನ ಐತಿ ಆಮೇಲೆ ಸ್ವಲ್ಪ ಬಿಡ್ತೀನಿ ಈಗ ಹಾಗಲಕಾಯಿ ಫ್ರೈ ಮಾಡತ್ತಿದ್ದೆ ಇಲ್ಲಿ ಯಾಸ್ಮಿನ್ ಚೌಳಿಕಾಯಿ ಇದು ಸೋಸ್ ಕೊಟ್ಲಂದ್ರೆ ಪಟ್ ಪಟ್ಟೆ ಮಾಡಿಬಿಡ್ತೇನೆ ಪಲ್ಯಗೆ ಕೊಬ್ಬರಿ ಹಾಕಂದ್ರಿ ಹಾಂ ಸೋಸ್ಕೊಡ್ತೀನಿ ಇವಾಗೆಲ್ಲ ನಾನು ಹಾಗಲಕಾಯಿ ಫ್ರೈ ಮಾಡತ್ತಿದ್ದೆ ರೀ ಹಾಗಲಕಾಯಿ ಇದು ಒಂದೆರಡು ಮತ್ತು ಫ್ರಿಜ್ದೊಳಗೆ ಇಟ್ಟರೆ ಕೆಟ್ಟು ಹೋಗ್ಬಿಡ್ತಾರಿಪ್ಪ ಹಾಗಾಗಿ ಹಾಗಲಕಾಯಿ ಫ್ರೈ ಮಾಡತ್ತಿದ್ದೆ ಇಲ್ಲಿ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ಚಲೋ ಆಗಿದಾವ್ರಿ ಇಲ್ಲಿಲ್ಲ ನೀರಿನ ದಿನ ಕೆಲಸ ಐತ್ರಿ ಆದ್ರೂ ಊಟ ಮಾಡಕತ್ತೀರಿಪ್ಪ ಟೈಮ್ ಆಗೈತಿ ರೊಟ್ಟಿ ಒಗ್ಗರಣೆ ಹಾಕಿದ್ವಿ ಚೌಳಿಕಾಯಿ ಪಲ್ಯ ಮಾಡಿದ್ಲು ಆರಿಪ್ಪ ಅನ್ನ ಮಾಡಿದ್ಲು ಊಟ ಮಾಡಿ ಮತ್ತು ಮುಂದಿನ ಕೆಲಸ ಮಾಡೋದ್ರಿ ಈಗ ನೀರು ಪಾರು ತುಂಬಬೇಕಿನ್ನು ಗುಂಡೆ ಉತ್ತು ಬಿಡ್ಬೇಕು ಅನ್ಮೇಲೆ ಬೇಡಮ್ಮ ಬೇಡ್ರಿ ಬೇಡದಿಲ್ರಿ ಬೇಳೆನೂ ಕುದಿಸಿಟ್ಟು ಮತ್ತೆ ಅರ್ಚೆ ಮಾಡಾಕ್ರಿ ನಮಗೊಬ್ಬರು ಫೋನ್ ಹಚ್ಚಿದ್ರಿ ಅವ್ರ ಆಪ ಅಂದರೆ ಅವ್ರ ಅಕ್ಕರು ಭಾಳ ನಮ್ಮದು ವಿಡಿಯೋ ನೋಡ್ತಾರಂತ್ರಿ ಭಾಳ ಲೈಕ್ ಮಾಡ್ತಾರಂತ್ರಿ ಭಾಳ ಖುಷಿ ಪಡ್ತಾರಂತ್ರಿ ಅವರು ನಮ್ಮ ಆಪಂದು ಇದು ಹೆಸರು ತಗೋರಿ ನೀವು ವಿಡಿಯೋದೊಳಗೆ ಅಂತ ಹೇಳ್ಯಾರಿ ಅವರು ಅವರ ಆಪನ ಹೆಸರು ತಬಸ್ಸುಮ್ ಅಂತಂದ್ರಿ ಮತ್ತು ಇನ್ನೊಬ್ರು ಅದಾರಂತ್ರಿ ಅಜ್ವಾ ಅಂತ್ರಿ ಅವ್ರಿಗೆ ನಮ್ಮ ಕಡೆ ಅಂತಂದ್ರು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಭಾಳ ಖುಷಿ ಆಯ್ತು ರೀ ಅವ್ರು ನಮಗೆ ಫೋನ್ ಮಾಡಿ ನಿಮ್ಮ ಬಗ್ಗೆ ಹೇಳಿದಾಗಂತೂ ಇಲ್ಲದ ಖುಷಿ ಆಯ್ತು ರೀ ನನಗೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ಎಲ್ಲ ಫ್ರೆಂಡ್ಸ್ ಸಪೋರ್ಟ್ನ ಅವಶ್ಯಕತೆ ನಮಗೈತಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಬೇಕು ನಮಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.